ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಪ್ರಿಯ ಸಾಯಿ ಭಕ್ತರೇ, ಇಂದಿನ ಈ ಪವಿತ್ರ ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಹೊಸ ಆಶೀರ್ವಾದಗಳನ್ನು ತಂದುಕೊಡಲಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಸಾಯಿಬಾಬಾ ನಿಮಗಾಗಿ ಒಂದು ವಿಶೇಷ ಸಂದೇಶವನ್ನು ನೀಡಿದ್ದಾರೆ. ಈ ಸಂದೇಶ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ವಿಡಿಯೋ ಆರಂಭಿಸುವ ಮೊದಲು ಸಾಯಿಬಾಬಾ ಅವರ ಆಶೀರ್ವಾದವನ್ನು ಪಡೆಯಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಮ್ಮ ವಾಟ್ಸಪ್ ಗುಂಪಿನ ಲಿಂಕ್ ಕಮೆಂಟ್ನಲ್ಲಿ ಇದೆ. ಸಾಯಿ ಭಕ್ತರ ಕುಟುಂಬಕ್ಕೆ ಸೇರಬಹುದು. ಭಕ್ತರೇ, ಇಂದು ಸಾಯಿಬಾಬಾ ಹೇಳುತ್ತಿದ್ದಾರೆ, ನನ್ನ ಮಗುವೆ, ನೀನು ಕಳೆದ ಕೆಲವು ದಿನಗಳಿಂದ ತುಂಬ ಕಷ್ಟ ಅನುಭವಿಸಿದ್ದೀಯಾ. ಕೆಲವೊಮ್ಮೆ ಯಾರಿಗೂ ಹೇಳಲಾಗದ ನೋವನ್ನು ಮನಸ್ಸಿನೊಳಗೆ ಇಟ್ಟಿಕೊಂಡಿದ್ದೀಯಾ. ನಿನ್ನ ಕಣ್ಣೀರನ್ನು ಯಾರೂ ನೋಡಲಿಲ್ಲ ಎಂದು ನೀನು ಭಾವಿಸಿದ್ದೀಯಾ. ಆದರೆ ನಾನು ನೋಡಿದ್ದೇನೆ. ನಿನ್ನ ಹೃದಯದಲ್ಲಿ ಇರುವ ನೋವು ನನಗೆ ಗೊತ್ತಿದೆ. ರಾತ್ರಿ ನಿದ್ರೆ ಬರದೆ ಕಣ್ಣೀರು ಹಾಕಿದ ಕ್ಷಣಗಳು ನನಗೆ ಗೊತ್ತಿವೆ. ಯಾರಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ನೀನು ಕಾಯುತ್ತಿದ್ದ ಕ್ಷಣಗಳು ನನಗೆ ಗೊತ್ತಿವೆ. ಆದರೆ ಈಗ ಭಯಪಡಬೇಡ. ನಿನ್ನ ಜೀವನದಲ್ಲಿ ನಿಧಾನವಾಗಿ ಬೆಳಕು ಮೂಡುತ್ತಿದೆ. ಈಗ ನಡೆಯುತ್ತಿರುವ ಪ್ರತಿಯೊಂದು ಘಟನೆ ನಿನ್ನ ಒಳ್ಳೆಯದಕ್ಕಾಗಿ ನಡೆಯುತ್ತಿದೆ. ಇಂದು ನೀನು ನಿರಾಶೆಯಿಂದ ಇದ್ದರೂ ನಾಳೆ ಸಂತೋಷದಿಂದ ನಗುವ ದಿನ ಬರುತ್ತದೆ. ನಿನ್ನನ್ನು ಬಿಟ್ಟು ಹೋದವರು ಒಂದು ದಿನ ನಿನ್ನ ಮೌಲ್ಯವನ್ನು ಅರಿಯುತ್ತಾರೆ. ನಿನ್ನನ್ನು ಕಡೆಗಣಿಸಿದವರು ಒಂದು ದಿನ ನಿನ್ನ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನಿನ್ನ ಮನಸ್ಸು ಒಡೆಯುವಷ್ಟು ನೋವಾಗಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡ. ಯಾಕಂದರೆ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಒಬ್ಬಂಟಿಯಲ್ಲ. ನಾನು ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ. ನೀನು ಈಗ ಕಾಣದಿರುವ ಅನೇಕ ಆಶೀರ್ವಾದಗಳು ನಿನ್ನ ಕಡೆಗೆ ಬರುತ್ತಿವೆ. ನಿನ್ನ ಮನೆಯ ಮೇಲೆ ನನ್ನ ಕೃಪೆ ಬೀಳುತ್ತಿದೆ. ನಿನ್ನ ಕುಟುಂಬದ ಮೇಲೆ ನನ್ನ ರಕ್ಷಣೆ ಇದೆ. ನಿನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಬೇಡ. ನಿನ್ನ ಮನೆಯ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಇಂದು ಆಗದ ಕೆಲಸ ನಾಳೆ ಆಗಬಹುದು. ಈ ವಾರ ಆಗದ ಕೆಲಸ ಮುಂದಿನ ವಾರ ಆಗಬಹುದು. ಆದರೆ ಆಗುವುದು ಖಚಿತ. ತಾಳ್ಮೆ ಕಳೆದುಕೊಳ್ಳಬೇಡ. ಭಕ್ತರೇ, ಕೆಲವರು ಈಗ ಈ ವಿಡಿಯೋ ನೋಡುತ್ತಿರುವಾಗ ಮನಸ್ಸಿನಲ್ಲಿ ಒಂದು ದೊಡ್ಡ ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಯಾರಿಗೋ ಮದುವೆಯ ಚಿಂತೆ ಇದೆ, ಯಾರಿಗೋ ಉದ್ಯೋಗದ ಚಿಂತೆ ಇದೆ, ಯಾರಿಗೋ ಸಾಲದ ಚಿಂತೆ ಇದೆ, ಯಾರಿಗೋ ಆರೋಗ್ಯದ ಸಮಸ್ಯೆ ಇದೆ, ಯಾರಿಗೋ ಕುಟುಂಬದಲ್ಲಿ ಶಾಂತಿ ಬೇಕಾಗಿದೆ, ಯಾರಿಗೋ ಪ್ರೀತಿ ಪಾತ್ರ ವ್ಯಕ್ತಿ ಮತ್ತೆ ಜೀವನಕ್ಕೆ ಬರಬೇಕು ಎಂಬ ಆಸೆ ಇದೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ನಿನ್ನ ಕೋರಿಕೆಯನ್ನು ನಾನು ಮರೆತಿಲ್ಲ. ಸರಿಯಾದ ಸಮಯದಲ್ಲಿ ನಿನಗೆ ಉತ್ತರ ಸಿಗುತ್ತದೆ. ಅದಕ್ಕಾಗಿ ಆತರ ಪಡಬೇಡ. ಅದಕ್ಕಾಗಿ ಅಳಬೇಡ. ಅದಕ್ಕಾಗಿ ಭರವಸೆ ಕಳೆದುಕೊಳ್ಳಬೇಡ. ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಹೆಸರನ್ನು ನೆನೆಸು. ನನ್ನ ಮೇಲೆ ನಂಬಿಕೆ ಇಡು. ನಾನು ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತೇನೆ. ಇಂದು ಬೆಳಗ್ಗೆ ಈ ಸಂದೇಶವನ್ನು ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ನಿನ್ನ ಜೀವನಕ್ಕೆ ಈ ಸಂದೇಶದ ಅವಶ್ಯಕತೆ ಇತ್ತು. ಅದಕ್ಕಾಗಿ ನನ್ನ ಆಶೀರ್ವಾದ ನಿನ್ನನ್ನು ಈ ವಿಡಿಯೋವರೆಗೂ ಕರೆತಂದಿದೆ. ಈ ಕ್ಷಣದಿಂದ ನಕಾರಾತ್ಮಕ ಚಿಂತೆಗಳನ್ನು ದೂರ ಮಾಡು. ಕೆಟ್ಟ ನೆನಪುಗಳನ್ನು ಮರೆತು ಬಿಡು. ನಿನ್ನ ಮನಸ್ಸನ್ನು ಶಾಂತವಾಗಿರಿಸು. ನಿನ್ನ ಹೃದಯದಲ್ಲಿ ಪ್ರೀತಿ ಇರಲಿ. ನಿನ್ನ ಮಾತುಗಳಲ್ಲಿ ಸೌಮ್ಯತೆ ಇರಲಿ. ನಿನ್ನ ಕೆಲಸಗಳಲ್ಲಿ ಪ್ರಾಮಾಣಿಕತೆ ಇರಲಿ. ಆಗ ನನ್ನ ಕೃಪೆ ಸದಾ ನಿನ್ನ ಜೊತೆ ಇರುತ್ತದೆ. ಭಕ್ತರೇ, ಕೆಲವೊಮ್ಮೆ ನಾವು ದೇವರನ್ನು ಕೇಳುತ್ತೇವೆ, ನನ್ನ ಜೀವನದಲ್ಲಿ ಏಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ. ಆದರೆ ಸತ್ಯ ಏನೆಂದರೆ, ಸಮಸ್ಯೆಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಕಷ್ಟಗಳು ನಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ನೋವು ನಮಗೆ ಸಹನೆಯ ಪಾಠ ಕಲಿಸುತ್ತದೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ದೇವರನ್ನು ಬಿಡಬೇಡಿ. ಸಾಯಿಬಾಬಾ ಅವರನ್ನು ನೆನೆಸಿಕೊಳ್ಳಿ. ಅವರ ಮೇಲೆ ನಂಬಿಕೆ ಇಡಿ. ಅವರು ಎಂದಿಗೂ ತಮ್ಮ ಭಕ್ತರನ್ನು ಕೈ ಬಿಡುವುದಿಲ್ಲ. ಇಂದು ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭವಾಗಬಹುದು. ಇಂದು ಒಂದು ಶುಭ ಸುದ್ದಿ ಬರಬಹುದು. ಇಂದು ಒಂದು ಒಳ್ಳೆಯ ಅವಕಾಶ ಸಿಗಬಹುದು. ಇಂದು ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ದೊರಕಬಹುದು. ಅದಕ್ಕಾಗಿ ಈ ದಿನವನ್ನು ಸಂತೋಷದಿಂದ ಪ್ರಾರಂಭಿಸಿ. ನಗುತ್ತಾ ಪ್ರಾರಂಭಿಸಿ. ಸಾಯಿಬಾಬಾ ಅವರ ಹೆಸರನ್ನು ಜಪಿಸುತ್ತಾ ಪ್ರಾರಂಭಿಸಿ. ಓಂ ಸಾಯಿರಾಮ್. ಈ ಪದಗಳಲ್ಲಿ ಅಪಾರ ಶಕ್ತಿ ಇದೆ. ಈ ನಾಮಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಭಯ ದೂರವಾಗುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಭಕ್ತರೇ, ಈಗ ನಿಮ್ಮ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಅವರ ಮುಖವನ್ನು ನೆನೆಸಿ ನಿಮ್ಮ ಆಸೆಯನ್ನು ಅವರಿಗೆ ಹೇಳಿ. ನಿಮ್ಮ ನೋವನ್ನು ಅವರಿಗೆ ಅರ್ಪಿಸಿ. ನಿಮ್ಮ ಭಯವನ್ನು ಅವರಿಗೆ ಅರ್ಪಿಸಿ. ಅವರು ನಿಮ್ಮ ಮಾತು ಕೇಳುತ್ತಿದ್ದಾರೆ. ಅವರು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಿದ್ದಾರೆ. ಅವರು ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಬಹುಶಃ ಈಗ ನಿಮಗೆ ಅದು ಕಾಣದೇ ಇರಬಹುದು. ಆದರೆ ಶೀಘ್ರದಲ್ಲೇ ಅದರ ಫಲಿತಾಂಶವನ್ನು ನೀವು ಕಾಣುತ್ತೀರಿ. ಆ ದಿನ ನೀವು ಹೇಳುತ್ತೀರಿ, ಸಾಯಿಬಾಬಾ ನನ್ನನ್ನು ಎಂದಿಗೂ ಬಿಟ್ಟಿರಲಿಲ್ಲ. ಅವರು ಸರಿಯಾದ ಸಮಯದಲ್ಲಿ ನನ್ನ ಕೈ ಹಿಡಿದರು. ಅವರು ನನ್ನ ಜೀವನವನ್ನು ಬದಲಾಯಿಸಿದರು.
ಒಂದು ಸಣ್ಣ ವಿನಂತಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ವಾಟ್ಸಪ್ ಗುಂಪಿನ ಲಿಂಕ್ ಕಮೆಂಟ್ನಲ್ಲಿ ಇದೆ. ಸಾಯಿ ಕುಟುಂಬಕ್ಕೆ ಸೇರಿ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಭಕ್ತರೇ, ಸಾಯಿಬಾಬಾ ಎಂದು ನಿಮಗೆ ಮತ್ತೊಂದು ಮಹತ್ವದ ಮಾತನ್ನು ಹೇಳುತ್ತಿದ್ದಾರೆ. ನನ್ನ ಮಗುವೆ, ನೀನು ತುಂಬ ದಿನಗಳಿಂದ ಕಾಯುತ್ತಿದ್ದೀಯಾ? ಕೆಲವೊಮ್ಮೆ ಕಾಯುವಿಕೆ ತುಂಬ ಕಷ್ಟವಾಗುತ್ತದೆ, ಎಲ್ಲವೂ ತಡವಾಗುತ್ತಿದೆ ಎಂದು ಅನಿಸುತ್ತದೆ. ಆದರೆ ನಾನು ನಿನ್ನ ಜೀವನದಲ್ಲಿ ಸರಿಯಾದ ಸಮಯವನ್ನು ಸಿದ್ಧಪಡಿಸುತ್ತಿದ್ದೇನೆ. ನೀನು ಇಂದು ಕಾಣುತ್ತಿರುವ ವಿಳಂಬವೇ ನಾಳೆಯ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ನಿರಾಶರಾಗಬೇಡ. ನೀನು ಕಳೆದುಕೊಂಡ ಅವಕಾಶಗಳ ಬಗ್ಗೆ ದುಃಖಪಡಬೇಡ. ನೀನು ಕಳೆದುಕೊಂಡ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಯೋಚಿಸಬೇಡ. ನಿನ್ನ ಜೀವನದಲ್ಲಿ ಉಳಿಯಬೇಕಾದವರು ಉಳಿಯುತ್ತಾರೆ, ಹೋಗಬೇಕಾದವರು ಹೋಗುತ್ತಾರೆ. ಆದರೆ ನಾನು ನಿನ್ನ ಜೊತೆಯಲ್ಲೇ ಸದಾ ಇರುತ್ತೇನೆ. ಭಕ್ತರೇ, ಕೆಲವು ಬಾರಿ ನಮ್ಮ ಜೀವನದಲ್ಲಿ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ. ಆಗ ನಾವು ಅಳುತ್ತೇವೆ, ಏಕೆ ಹೀಗಾಯಿತು ಎಂದು ಪ್ರಶ್ನಿಸುತ್ತೇವೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಾನು ಒಂದು ಬಾಗಿಲು ಮುಚ್ಚಿದರೆ ಅದಕ್ಕಿಂತ ಉತ್ತಮವಾದ ಮತ್ತೊಂದು ಬಾಗಿಲನ್ನು ತೆರೆಯುತ್ತೇನೆ. ಆದ್ದರಿಂದ ಇಂದು ಯಾವುದಾದರೂ ಕೆಲಸ ಆಗದೇ ಇದ್ದರೆ ದುಃಖಪಡಬೇಡಿ. ಯಾವುದಾದರೂ ಯೋಜನೆ ವಿಫಲವಾದರೆ ಹೆದರಬೇಡಿ. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಮನಸ್ಸನ್ನು ಮುರಿಯಬೇಡಿ. ಯಾಕಂದರೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವವರು ಮನುಷ್ಯರಲ್ಲ, ಸಾಯಿಬಾಬಾ. ನಿಮ್ಮ ಭಾಗ್ಯವನ್ನು ಬರೆಯುವವರು ಸಾಯಿಬಾಬಾ. ನಿಮ್ಮ ದಾರಿಯನ್ನು ತೋರಿಸುವವರು ಸಾಯಿಬಾಬಾ. ನಿಮ್ಮ ಕಣ್ಣೀರನ್ನು ಒರೆಸುವವರು ಸಾಯಿಬಾಬಾ. ಇದೀಗ ಈ ಸಂದೇಶವನ್ನು ನೋಡುತ್ತಿರುವ ಭಕ್ತರಲ್ಲಿ ಕೆಲವರು ತುಂಬ ದಣಿದಿದ್ದಾರೆ. ದೇಹ ದಣಿದಿದೆ, ಮನಸ್ಸು ದಣಿದಿದೆ, ಆಲೋಚನೆಗಳು ದಣಿದಿವೆ. ಎಲ್ಲವನ್ನು ಬಿಟ್ಟು ದೂರ ಹೋಗಬೇಕು ಎನ್ನುವ ಭಾವನೆ ಕೂಡ ಕೆಲವರಿಗೆ ಬಂದಿದೆ. ಆದರೆ ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿಲ್ಲಬೇಡ, ಸೋಲಬೇಡ, ಧೈರ್ಯ ಕಳೆದುಕೊಳ್ಳಬೇಡ, ಇನ್ನು ಸ್ವಲ್ಪ ಮುಂದೆ ನಡೆಯು. ಯಾಕಂದರೆ ನಿನ್ನ ಗುರಿ ಬಹಳ ಹತ್ತಿರದಲ್ಲಿದೆ, ನಿನ್ನ ಸಂತೋಷ ಬಹಳ ಹತ್ತಿರದಲ್ಲಿದೆ, ನಿನ್ನ ಯಶಸ್ಸು ಬಹಳ ಹತ್ತಿರದಲ್ಲಿದೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಬಹಳ ಹತ್ತಿರದಲ್ಲಿದೆ. ಭಕ್ತರೇ, ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸುತ್ತಾರೆ, ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ, ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. ಆದರೆ ಆ ಪರೀಕ್ಷೆಯ ನಂತರ ದೊಡ್ಡ ಆಶೀರ್ವಾದವನ್ನು ನೀಡುತ್ತಾರೆ. ಆದ್ದರಿಂದ ಈಗಿನ ಕಷ್ಟವನ್ನು ನೋಡಿ ಭಯಪಡಬೇಡಿ. ಇದು ಶಾಶ್ವತವಲ್ಲ. ಈ ದುಃಖವು ಒಂದು ದಿನ ಕೊನೆಗೊಳ್ಳುತ್ತದೆ. ಈ ಕಣ್ಣೀರು ಒಂದು ದಿನ ನಿಲ್ಲುತ್ತದೆ. ಈ ನೋವು ಒಂದು ದಿನ ಮಾಯವಾಗುತ್ತದೆ. ಆ ದಿನ ನಿಮ್ಮ ಮನೆಯಲ್ಲಿ ಸಂತೋಷದ ಬೆಳಕು ಹೊರಡುತ್ತದೆ. ನಿಮ್ಮ ಮುಖದಲ್ಲಿ ನಗು ಮರಳಿ ಬರುತ್ತದೆ. ನಿಮ್ಮ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನೀನು ನನ್ನನ್ನು ಒಂದು ಹೆಜ್ಜೆ ಹುಡುಕಿದರೆ ನಾನು ನಿನ್ನ ಕಡೆಗೆ 10 ಹೆಜ್ಜೆ ಬರುತ್ತೇನೆ. ಆದ್ದರಿಂದ ಪ್ರತಿದಿನ ನನ್ನ ನಾಮಸ್ಮರಣೆ ಮಾಡು, ನನ್ನ ಮೇಲೆ ಭರವಸೆ ಇಡು, ನನ್ನನ್ನು ಪ್ರೀತಿಯಿಂದ ಕರೆಯು. ನಾನು ನಿನ್ನ ಪ್ರಾರ್ಥನೆಗೆ ಸ್ಪಂದಿಸುತ್ತೇನೆ. ಭಕ್ತರೇ, ಇಂದು ಬೆಳಗ್ಗೆ ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಬಯಕೆ ಜಾಗ ಕೊಡಬೇಡಿ. ಇನ್ನು ಮುಂದೆ ನಕಾರಾತ್ಮಕ ಮಾತುಗಳಿಗೆ ಕಿವಿ ಕೊಡಬೇಡಿ. ಇನ್ನು ಮುಂದೆ ನಿಮ್ಮನ್ನು ನೀವು ಕಡಿಮೆ ಎಂದು ಭಾವಿಸಬೇಡಿ. ನೀವು ಅಮೂಲ್ಯರು, ನೀವು ವಿಶೇಷರು. ಸಾಯಿಬಾಬಾ ಅವರ ಆಶೀರ್ವಾದ ಪಡೆದವರು. ನಿಮ್ಮ ಜೀವನಕ್ಕೆ ಒಂದು ಉದ್ದೇಶ ಇದೆ, ನಿಮ್ಮ ಜನ್ಮಕ್ಕೆ ಒಂದು ಕಾರಣ ಇದೆ, ನಿಮ್ಮ ಪ್ರಯಾಣಕ್ಕೆ ಒಂದು ಮಹತ್ವ ಇದೆ. ಆದ್ದರಿಂದ ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಕನಸುಗಳನ್ನು ಗೌರವಿಸಿ, ನಿಮ್ಮ ಪ್ರಯತ್ನಗಳನ್ನು ಗೌರವಿಸಿ. ಒಂದು ದಿನ ನೀವು ಸಾಧಿಸುವ ಯಶಸ್ಸು ಅನೇಕರಿಗೆ ಸ್ಫೂರ್ತಿಯಾಗುತ್ತದೆ. ಭಕ್ತರೇ, ಈ ಕ್ಷಣದಲ್ಲಿ ಸಾಯಿಬಾಬಾ ನಿಮ್ಮ ಮನೆಯ ಬಾಗಿಲಿಗೆ ಆಶೀರ್ವಾದ ಕಳಿಸುತ್ತಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರಲಿ, ನಿಮ್ಮ ಮನೆಯಲ್ಲಿ ಸಂತೋಷ ಇರಲಿ, ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ, ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲಿ, ನಿಮ್ಮ ಎಲ್ಲ ಒಳ್ಳೆಯ ಕನಸುಗಳು ನನಸಾಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗಲಿ, ನಿಮ್ಮ ಹೃದಯದಲ್ಲಿ ನೆಮ್ಮದಿ ನೆಲೆಸಲಿ. ಇದೀಗ ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತನಿಗೂ ಸಾಯಿಬಾಬಾವರ ಕೃಪೆ ದೊರಕಲಿ. ಓಂ ಸಾಯಿರಾಮ್. ಈ ನಾಮವನ್ನು ಭಕ್ತಿಯಿಂದ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ಬೆಳಕು ಮೂಡುತ್ತದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ನಿಮ್ಮ ದಾರಿಯಲ್ಲಿ ಆಶೀರ್ವಾದಗಳು ಹರಿದು ಬರುತ್ತವೆ. ಭಕ್ತರೇ, ಈ ಬೆಳಗ್ಗೆ ನಿಮಗೆ ಶುಭವಾಗಲಿ. ಈ ದಿನ ನಿಮಗೆ ಸಂತೋಷ ತರಲಿ. ಈ ವಾರ ನಿಮಗೆ ಒಳ್ಳೆಯ ಸುದ್ದಿಗಳನ್ನು ತರಲಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲಿ. ಸಾಯಿಬಾಬಾ ಅವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಭಕ್ತರೇ, ಈಗ ಈ
ಸಂದೇಶವನ್ನು ಕೇಳುತ್ತಿರುವ ನಿಮ್ಮಲ್ಲಿ ಅನೇಕರು ಒಂದೇ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬಹುದು. ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಕಷ್ಟಗಳು ಯಾವಾಗ ಮುಗಿಯುತ್ತವೆ? ನಾನು ಕಾಯುತ್ತಿರುವ ಆ ಶುಭ ಸುದ್ದಿ ಯಾವಾಗ ಬರುತ್ತದೆ? ಸಾಯಿಬಾಬಾ ಇಂದು ನಿಮ್ಮ ಹೃದಯಕ್ಕೆ ಉತ್ತರ ನೀಡುತ್ತಿದ್ದಾರೆ. ನನ್ನ ಮಗುವೇ, ನಿನ್ನ ಸಮಯ ಹತ್ತಿರ ಬಂದಿದೆ. ನೀನು ಅಂದುಕೊಳ್ಳುವುದಕ್ಕಿಂತ ಬೇಗ ನಿನ್ನ ಜೀವನದಲ್ಲಿ ಬದಲಾವಣೆ ಕಾಣುವೆ. ನೀನು ಸುರಿಸಿದ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ನೀನು ಮಾಡಿದ ಪ್ರಾರ್ಥನೆ ಖಾಲಿ ಹೋಗುವುದಿಲ್ಲ. ಭಕ್ತರೇ, ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದ ತಕ್ಷಣ ಅದು ಮರವಾಗುವುದಿಲ್ಲ. ಅದು ಮೊದಲು ಮಣ್ಣಿನ ಒಳಗೆ ಬೆಳೆಯುತ್ತದೆ. ನಮಗೆ ಅದು ಕಾಣುವುದಿಲ್ಲ, ಆದರೆ ಅದರ ಬೆಳವಣಿಗೆ ನಡೆಯುತ್ತಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿಯೂ ಅನೇಕ ಒಳ್ಳೆಯ ಸಂಗತಿಗಳು ಈಗಾಗಲೇ ಆರಂಭವಾಗಿವೆ. ಬಹುಶಃ ನಿಮಗೆ ಅದು ಇನ್ನೂ ಕಾಣದೇ ಇರಬಹುದು, ಆದರೆ ಸಾಯಿಬಾಬಾ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ. ನೀವು ಕೇಳಿದ ಆಶೀರ್ವಾದ ನಿಮ್ಮ ಕಡೆಗೆ ಬರುತ್ತಿದೆ. ನೀವು ಕಾಯುತ್ತಿರುವ ಅವಕಾಶ ನಿಮ್ಮತ್ತ ಬರುತ್ತಿದೆ. ನೀವು ಬಯಸುತ್ತಿರುವ ನೆಮ್ಮದಿ ನಿಮ್ಮ ಜೀವನಕ್ಕೆ ಬರುತ್ತಿದೆ. ಆದ್ದರಿಂದ ಭಯವನ್ನು ಬಿಡಿ, ಸಂದೇಹವನ್ನು ಬಿಡಿ, ನಿರಾಶೆಯನ್ನು ಬಿಡಿ. ಭಕ್ತರೇ, ಕೆಲವರು ಈಗ ತುಂಬ ದೊಡ್ಡ ಸಮಸ್ಯೆಯ ನಡುವೆ ಇದ್ದಾರೆ. ಎಲ್ಲ ದಾರಿಗಳು ಮುಚ್ಚಿರುವಂತೆ ಕಾಣುತ್ತಿದೆ. ಯಾರೂ ಸಹಾಯ ಮಾಡದಂತೆ ಅನಿಸುತ್ತಿದೆ. ಯಾರಿಗೂ ನಮ್ಮ ನೋವು ಅರ್ಥವಾಗುತ್ತಿಲ್ಲ ಎಂದು ಭಾಸವಾಗುತ್ತಿದೆ. ಆದರೆ ಸಾಯಿಬಾಬಾ ಹೇಳುತ್ತಿದ್ದಾರೆ, ಎಲ್ಲ ದಾರಿಗಳು ಮುಚ್ಚಿದಾಗ ನಾನು ಹೊಸ ದಾರಿಯನ್ನು ತೆರೆಯುತ್ತೇನೆ. ಎಲ್ಲರೂ ದೂರವಾದಾಗ ನಾನು ನಿನ್ನ ಜೊತೆ ನಿಲ್ಲುತ್ತೇನೆ. ನೀನು ಅಳುವಾಗ ನಾನು ನಿನ್ನ ಕಣ್ಣೀರನ್ನು ನೋಡುತ್ತೇನೆ. ನೀನು ಕುಗ್ಗಿದಾಗ ನಾನು ನಿನಗೆ ಶಕ್ತಿ ನೀಡುತ್ತೇನೆ. ಭಕ್ತರೇ, ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬಂದಿದೆ. ನಿಮ್ಮನ್ನು ಮೇಲಕ್ಕೆ ಎತ್ತಲು ಬಂದಿದೆ. ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡಲು ಬಂದಿದೆ. ಆದ್ದರಿಂದ ಕಳೆದ ನೋವನ್ನು ನೆನೆದು ದುಃಖ ಪಡಬೇಡಿ. ಇಂದಿನ ತಪ್ಪುಗಳನ್ನು ನೆನೆದು ನಿಮ್ಮನ್ನು ನೀವು ದೂಷಿಸಬೇಡಿ. ಆ ಸಮಯ ಮುಗಿದಿದೆ. ಹೊಸ ಸಮಯ ಆರಂಭವಾಗುತ್ತಿದೆ. ಹೊಸ ಅವಕಾಶಗಳು ಬರುತ್ತಿವೆ. ಹೊಸ ಸಂತೋಷ ಬರುತ್ತಿದೆ. ಹೊಸ ಆಶೀರ್ವಾದಗಳು ಬರುತ್ತಿವೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಮಗುವೇ, ನಿನ್ನ ಹೃದಯವನ್ನು ಶುದ್ಧವಾಗಿರಿಸು. ಯಾರಿಗೂ ಕೆಟ್ಟದನ್ನು ಬಯಸಬೇಡ. ಯಾರನ್ನು ದ್ವೇಷಿಸಬೇಡ. ನಿನಗೆ ನೋವು ಕೊಟ್ಟವರನ್ನು ಕ್ಷಮಿಸು. ಯಾಕಂದರೆ ಕ್ಷಮಿಸುವ ಹೃದಯದ ಮೇಲೆ ನನ್ನ ಕೃಪೆ ಬೇಗ ಬೀಳುತ್ತದೆ. ಪ್ರೀತಿಯಿಂದ ತುಂಬಿದ ಮನೆಯಲ್ಲಿ ನನ್ನ ಆಶೀರ್ವಾದ ನೆಲೆಸುತ್ತದೆ. ಭಕ್ತರೇ, ಇಂದು ಬೆಳಗ್ಗೆ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ಸಾಯಿಬಾಬಾವರ ನಾಮಸ್ಮರಣೆ ಮಾಡಿ ನಿಮ್ಮ ಎಲ್ಲ ಚಿಂತೆಗಳನ್ನು ಅವರಿಗೆ ಅರ್ಪಿಸಿ. ನಿಮ್ಮ ಎಲ್ಲ ಭಾರವನ್ನು ಅವರ ಪಾದಗಳಲ್ಲಿ ಇಡಿ. ಆಮೇಲೆ ನೋಡಿ, ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಮೂಡುತ್ತದೆ. ಹೃದಯದಲ್ಲಿ ಹೊಸ ಭರವಸೆ ಹುಟ್ಟುತ್ತದೆ. ಜೀವನದ ಮೇಲೆ ಮತ್ತೆ ನಂಬಿಕೆ ಬರುತ್ತದೆ. ಯಾಕಂದರೆ ಸಾಯಿಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ನಿರಾಶೆಗೊಳಿಸುವುದಿಲ್ಲ. ಭಕ್ತರೇ, ಈಗ ಈ ಕ್ಷಣದಲ್ಲಿ ಸಾಯಿಬಾಬಾವರ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಹರಿಯುತ್ತಿದೆ. ನಿಮ್ಮ ಅಡುಗೆ ಮನೆಯಲ್ಲಿ ಅನ್ನದ ಕೊರತೆ ಇರಬಾರದು. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಕಡಿಮೆಯಾಗಬಾರದು. ನಿಮ್ಮ ಮಕ್ಕಳ ಮುಖದಲ್ಲಿ ನಗು ಸದಾ ಇರಲಿ. ನಿಮ್ಮ ಹಿರಿಯರಿಗೆ ಆರೋಗ್ಯ ಸಿಗಲಿ. ನಿಮ್ಮ ಮನೆಗೆ ಶಾಂತಿ ಬರಲಿ. ನಿಮ್ಮ ಕೆಲಸಗಳಿಗೆ ಯಶಸ್ಸು ಸಿಗಲಿ. ನಿಮ್ಮ ಸಾಲಗಳು ನಿಧಾನವಾಗಿ ತೀರಲಿ. ನಿಮ್ಮ ಕಷ್ಟಗಳು ನಿಧಾನವಾಗಿ ದೂರವಾಗಲಿ. ನಿಮ್ಮ ಕನಸುಗಳು ಒಂದೊಂದಾಗಿ ನನಸಾಗಲಿ. ಭಕ್ತರೇ, ಈ ಸಂದೇಶವನ್ನು ಕೇಳುತ್ತಿರುವ ಯಾರಾದರೂ ಮನಸ್ಸಿನಲ್ಲಿ ತುಂಬ ದುಃಖ ಹೊಂದಿದ್ದರೆ ಸಾಯಿಬಾಬಾ ಹೇಳುತ್ತಾರೆ, ಇನ್ನೂ ಅಳಬೇಡ. ನಿನ್ನ ಕಣ್ಣೀರಿನ ದಿನಗಳು ಮುಗಿಯುತ್ತಿವೆ. ನಿನ್ನ ಜೀವನದಲ್ಲಿ ಸಂತೋಷದ ಅಧ್ಯಾಯ ಆರಂಭವಾಗುತ್ತಿದೆ. ನೀನು ಮತ್ತೆ ನಗುವೆ. ನೀನು ಮತ್ತೆ ಸಂತೋಷವಾಗುವೆ. ನೀನು ಮತ್ತೆ ನೆಮ್ಮದಿಯಿಂದ ಬದುಕುವೆ. ಈ ಮಾತುಗಳನ್ನು ನಂಬಿ ಈ ಆಶೀರ್ವಾದವನ್ನು ಸ್ವೀಕರಿಸಿ. ಈ ದಿನವನ್ನು ಭರವಸೆಯಿಂದ ಆರಂಭಿಸಿ. ಭಕ್ತರೇ, ಸೂರ್ಯ ಪ್ರತಿದಿನ ಉದಯವಾಗುವಂತೆ, ಕತ್ತಲೆಯ ನಂತರ ಬೆಳಕು ಬರುವಂತೆ, ಮಳೆಯ ನಂತರ ಇಂದ್ರಧನಸ್ಸು ಮೂಡುವಂತೆ ನಿಮ್ಮ ಜೀವನದಲ್ಲಿಯೂ ಒಳ್ಳೆಯ ಸಮಯ ಖಂಡಿತ ಬರುತ್ತದೆ. ಆ ಸಮಯ ಬಹಳ ದೂರದಲ್ಲಿಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಅವರ ಕೃಪೆ ನಿಮ್ಮ ಮೇಲೆ ಇದೆ. ಅವರ ರಕ್ಷಣೆ ನಿಮ್ಮ ಕುಟುಂಬದ ಮೇಲೆ ಇದೆ. ಆದ್ದರಿಂದ ಧೈರ್ಯದಿಂದ ಮುಂದೆ ನಡೆಯಿರಿ. ನಂಬಿಕೆಯಿಂದ ಬದುಕಿರಿ. ಪ್ರೀತಿಯಿಂದ ವರ್ತಿಸಿರಿ. ಪ್ರಾರ್ಥನೆಯೊಂದಿಗೆ ದಿನವನ್ನು ಆರಂಭಿಸಿರಿ. ಸಾಯಿಬಾಬಾ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡಲಿ. ಓಂ ಸಾಯಿರಾಮ್ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಭಕ್ತರೇ, ಇಂದಿನ ಸಾಯಿಬಾಬಾ ಸಂದೇಶ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ಸಾಯಿಬಾಬಾ ಅವರ ಆಶೀರ್ವಾದದ ಸಂದೇಶಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ಎಲ್ಲ ಸಾಯಿ ಭಕ್ತರೊಂದಿಗೆ ಶೇರ್ ಮಾಡಿ. ನಿಮ್ಮ ಪ್ರಾರ್ಥನೆಯನ್ನು ಕಮೆಂಟ್ನಲ್ಲಿ
ಬರೆಯಿರಿ ಮತ್ತು ಓಂ ಸಾಯಿರಾಮ್ ಎಂದು ಟೈಪ್ ಮಾಡಿ ನಮ್ಮ ಸಾಯಿ ಭಕ್ತರ ವಾಟ್ಸಪ್ ಗುಂಪಿನ ಲಿಂಕ್ ಕಮೆಂಟ್ನಲ್ಲಿ ಇದೆ, ತಪ್ಪದೆ ಸೇರಿ ಮೆಂಬರ್ಶಿಪ್ ಜಾಯಿನ್ ಮಾಡಿ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿಯ ಬೆಂಬಲ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಾಯಿಬಾಬಾ ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ನಿಮ್ಮ ಎಲ್ಲ ಒಳ್ಳೆಯ ಕನಸುಗಳು ನನಸಾಗಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್.